ಎಲ್ರಿಗೂ ನಮಸ್ಕಾರ. ಪ್ರೀತಿ SSLC ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ 2026 ಮಾರ್ಚ್ ಪ್ರಥಮ ಭಾಷೆ ಕನ್ನಡ ಫೈನಲ್ ಎಕ್ಸಾಮ್ 1 ಇದರ ಕೀ ಉತ್ತರವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು ಈಗಾಗಲೇ ಎಕ್ಸಾಮ್ ಆಗಿದೆ, ಎಕ್ಸಾಮ್ 1 ರಿಸಲ್ಟ್ ಕೂಡ ಬಂದಿದೆ. ಹಾಗೆ ಎಕ್ಸಾಮ್ 2ಗೆ ಯಾರ್ಯಾರು ಪ್ರಿಪರೇಷನ್ ನಡೆಸ್ತಾ ಇದ್ದೀರೋ ಅವ್ರಿಗೋಸ್ಕರ ಈ ವಿಡಿಯೋ ನೋಡಿ. ಪ್ರಥಮ ಭಾಷೆ ಕನ್ನಡ 18/3 ಅಂದರೆ ಮಾರ್ಚ್ 18ರಂದು ನಡೆದಿತ್ತು. 100 ಅಂಕ ಇದೆ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ. ಇಲ್ಲಿ ಪ್ರಶ್ನೆ 6 ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಆಪ್ಷನ್ಸ್ 6, 7, 8, 9. ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಿರ್ತವೆ. ವರ್ಗೀಯ ವ್ಯಂಜನಗಳು ಕದಿಂದ ಮದವರೆಗಿನ ಅಕ್ಷರಗಳು. ಯರ ಲವ ಶಶ ಸಹಳ ಏನಿದೆ ಅವರ್ಗೀಯ ವ್ಯಂಜನ, ಇದು 9 ಅಕ್ಷರ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ 9 ಕರೆಕ್ಟ್ ಆನ್ಸರ್. ಪ್ರಶ್ನೆ 2, ವಧುಪೇತ ಪದವು ಈ ಸಂಧಿಗೆ ಸೇರಿದೆ. ಆಪ್ಷನ್ಸ್ ಲೋಪಸಂಧಿ, ಸವರ್ಣದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ. ವಧು ಪ್ಲಸ್ ಉಪೇತ, ವಧುಪೇತ ಅಂದರೆ ದೀರ್ಘವಾಗಿ ದೀರ್ಘಾಕ್ಷರ ಬಂದಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಬಗ್ಗೆ ಶಾರ್ಟಾಗಿ ನೀವು ಯಾವ ರೀತಿ ತಿಳ್ಕೊಬೋದು ಅನ್ನೋದಕ್ಕೆ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲಲ್ಲಿ ವಿಡಿಯೋ ಇದೆ, ನೋಡ್ಕೊಳ್ಳಿ. ಹಾಗೆ ಪ್ರಶ್ನೆ 3, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ಸ್ ಪ್ರಶ್ನಾರ್ಥಕ, ಭಾವಸೂಚಕ, ವಾಕ್ಯವೇಷ್ಟನ, ಆವರಣ. ಕರೆಕ್ಟ್ ಆನ್ಸರ್ ವಾಕ್ಯವೇಷ್ಟನ. ಪ್ರಶ್ನೆ 4, ವರ್ತಮಾನ ಕಾಲಸೂಚಕ ಪ್ರತ್ಯಯವಿದು. ಆಪ್ಷನ್ಸ್ ದ, ಉವ, ವ, ಉತ್ತ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಉತ್ತ. ಪ್ರಶ್ನೆ 5, ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು. ಆಪ್ಷನ್ಸ್ ಕರ್ಮಾರ್ಥ, ಕರ್ತಾರ್ಥ, ಸಂಪ್ರದಾನ, ಅಧಿಕರಣ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಕರ್ಮಾರ್ಥ. ಪ್ರಶ್ನೆ 6, ಮಾದ್ರ, ಮಾಗಧ, ಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಆಪ್ಷನ್ಸ್ ತತ್ಪುರುಷ, ದ್ವಂದ್ವ, ಕ್ರಿಯಾ, ಬಹುರ್ವಿಹಿ. ದ್ವಂದ್ವ ಸಮಾಸ. ಹಾಗೆ ಮುಂದಿನ ಪ್ರಶ್ನೆ, ಸಂಬಂಧಿ ಪದ ಬರೆಯುವುದು. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 7, ಅಮೃತ, ಅಮರ್ದು ಇದು ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ. ಕಾರ್ಯ ಡ್ಯಾಶ್, ಕಾರ್ಯ ಕಜ್ಜ. ಪ್ರಶ್ನೆ 8, ಅಷ್ಟು ಪರಿಮಾಣವಾಚಕ, 12 ಡ್ಯಾಶ್ ಇದು ಸಂಖ್ಯೆಯನ್ನು ಸೂಚಿಸೋದ್ರಿಂದ ಸಂಖ್ಯಾವಾಚಕ ಪದ. ಪ್ರಶ್ನೆ 9, ಹಾಲ್ಜೇನು ಜೋಡು ನುಡಿ, ತುತ್ತ ತುದಿ, ತುದಿಗೆ ತುದಿ, ತುತ್ತ ತುದಿ ಇದು ಡ್ಯಾಶ್ ದ್ವಿರುಕ್ತಿ. ಪ್ರಶ್ನೆ 10, ನಿನಗಾಗಿ ತದ್ದಿತಾಂತಾವ್ಯಯ, ಪೆರ್ಮೆ ಡ್ಯಾಶ್ ಇದು ಯಾವ ಅವ್ಯಯಕ್ಕೆ ಸೇರಿದೆ ಅಂತ ಹೇಳಬೇಕು. ತದ್ದಿತಾಂತ ಭಾವನಾಮ. ಹಾಗೆ ಮುಂದಿನ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. 7 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 11, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. ಪ್ರಶ್ನೆ 12, ಹುಲಿಗೆ ಪರಮಾನಂದವಾಗಲು ಕಾರಣವೇನು. ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 13, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು. ಲಂಡನ್ ನಗರದಲ್ಲಿ ಸ್ಯಾಮ್ಯವ್ ಸಿಂಪಿಗಳು ಪ್ರಸಿದ್ಧಿ ಪಡೆದಿದ್ದಾರೆ. ಪ್ರಶ್ನೆ 14, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು. ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಪ್ರಶ್ನೆ 15, ಹಲಗಲಿ ಗ್ರಾಮ ಎಲ್ಲಿದೆ. ಹಲಗಲಿ ಗ್ರಾಮವು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಪ್ರಶ್ನೆ 16, ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು. ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. ಪ್ರಶ್ನೆ 17, ಪುಟ್ಟಪೋರಿಯ ಅಮ್ಮನು ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಹಾಗೆ ಮುಂದಿನ ಪ್ರಶ್ನೆ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ 10 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ಪ್ರಶ್ನೆಗಳನ್ನು ಮಾತ್ರ ಓದ್ತೀನಿ. ವಿದ್ಯಾರ್ಥಿಗಳೇ ಉತ್ತರವನ್ನು ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಪ್ರಶ್ನೆ 18, ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು. ಪ್ರಶ್ನೆ 19, ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ. ಪ್ರಶ್ನೆ 20, ಊಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ. ಪ್ರಶ್ನೆ 21, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು. ಪ್ರಶ್ನೆ 22, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ.
ಪ್ರಶ್ನೆ 23. ಹಲಗಲಿಗೆ ದಂಡು ಬರಲು ಕಾರಣವೇನು? ಪ್ರಶ್ನೆ 24. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೆಯಿರಿ. ಪ್ರಶ್ನೆ 25. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾಳೆ? ಪ್ರಶ್ನೆ 27. ರಾಜರ ಪ್ರಕೃತಿ ಹೇಗಿರುತ್ತದೆ? ಮುಂದಿನ ಪ್ರಶ್ನೆ. ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯೋದು. ಜನ್ಮಸ್ಥಳ ಬರಿಬೇಕು, ಕಾಲ ಯಾವ ಸಮಯದಲ್ಲಿ ಅವರು ಇದ್ದರು ಅನ್ನೋದನ್ನು ಬರಿಬೇಕು, ಅವರ ಕೃತಿಗಳು, ಬಿರುದು, ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿ, ಇವುಗಳನ್ನೆಲ್ಲ ವಾಕ್ಯ ರೂಪದಲ್ಲಿ ಬರಿಬೇಕು. ಬರೀತಕ್ಕಂಥ ಭಾಷೆ ಶೈಲಿಗೆ ಅಂಕ ಕೂಡ ಇದೆ, ಒಟ್ಟು 3 ಅಂಕಗಳು. ಪ್ರಶ್ನೆ 28. ಎನ್ ಮೂರ್ತಿರಾವ್. ಪ್ರಶ್ನೆ 29. ರನ್ನ, ಒಂದು ಗದ್ಯದ ಕಡೆಯಿಂದ ಇನ್ನೊಂದು ಪದ್ಯದ ಕಡೆಯಿಂದ. ಮುಂದಿನ ಪ್ರಶ್ನೆ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸೋದು. ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಗಣವನ್ನಾಗಿ ವಿಂಗಡಿಸೋದಕ್ಕೆ 1 ಅಂಕ, ಯಾವ ಛಂದಸ್ಸು ಅಂತ ಹೆಸರಿಸೋದಕ್ಕೆ 1 ಅಂಕ. ಪ್ರಶ್ನೆ 30. ನೆನೆಯಿದಿರಣ್ಣ ಭಾರತದೊಳು ಪೆರಿರಾರು ಮನನೊಂದೆ ಚಿತ್ತದಿಂ. ಇದು ಯಾವ ಛಂದಸ್ಸು ಅಂತ ಬರಿಬೇಕು. ಮೊದಲನೇದಾಗಿ ಗುರು ಲಘುವನ್ನು ಹಾಕಿ, ಅಂದರೆ ಪ್ರಸ್ತಾರ ಹಾಕಬೇಕು. ಪ್ರಸ್ತಾರ ಹಾಕಾದ ನಂತರ ಗಣಗಳನ್ನಾಗಿ ವಿಂಗಡಿಸಾದ ನಂತರ ನೀವು ಯಮಾತ ರಾಜ ಭಾನಸಲಗಮ್ ಅಂತಕ್ಕಂಥ ಒಂದು ಸೂತ್ರವನ್ನು ಸೈಡಲ್ಲಿ ಎಲ್ಲಾದರೂ ಬರ್ಕೊಂಡು ಅದಕ್ಕೆ ಗುರುಲಘುಗಳನ್ನು ಹಾಕಿ ವಿಂಗಡಿಸಿದಾಗ ಈ ಗಣದ ಹೆಸರನ್ನು ಬರೀಬೇಕು. ನಗಣ, ಜಗಣ ಹೇಗೆ ಬರುತ್ತೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿಬರಬೇಕು. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಲಭ್ಯ ಇದೆ. ನಿಮಗೆ ಯಾರಿಗೆ ಛಂದಸ್ಸನ್ನು ಗುರುತಿಸೋಕ್ಕೆ ಬರಲ್ಲ ಅವರು ಆ ವಿಡಿಯೋವನ್ನು ನೋಡಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಿರಿ. ಇದು ಅಕ್ಷರಗಣಾಧಾರಿತವಾಗಿದೆ. ಹಾಗೆ ಚಂಪಕಮಾಲಾ ವೃತ್ತ, ಇದನ್ನು ನೀಟಾಗಿ ಬರೆದ್ರೆ ನಿಮಗೆ ಖಂಡಿತ 3 ಅಂಕ ಸಿಗುತ್ತೆ. ಮುಂದಿನ ಪ್ರಶ್ನೆ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡೋದು. ಅಲಂಕಾರವನ್ನು ಹೆಸರಿಸಬೇಕು, ಯಾವ ಅಲಂಕಾರ ಅಂತ ಗುರುತಿಸ್ಬೇಕು. ಅದಕ್ಕೆ ಲಕ್ಷಣ ಇರುತ್ತೆ, ಪ್ರತಿ ಅಲಂಕಾರಕ್ಕೂ ಒಂದೊಂದು ಲಕ್ಷಣ ಇರುತ್ತೆ. ಆ ಲಕ್ಷಣವನ್ನು ನೀವು ಓದ್ಕೊಂಡಿರಬೇಕಾಗಿರುತ್ತೆ. ಹಾಗೆ ಅಂಶಗಳನ್ನು ಗುರುತಿಸಿ ಸಮನ್ವಯಿಸೋದು, ಅಂದರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಇವೆಲ್ಲ ಸೇರಿಸಿ ಸಮನ್ವಯ ಮಾಡೋದು. ಇದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಪ್ರಶ್ನೆ 31. ಸೀತೆಯ ಮುಖ ಕಮಲ ಅರಳಿತು. ಇಲ್ಲಿ ಸೀತೆಯ ಮುಖ ಕಮಲ ಅರಳಿತು, ಇಲ್ಲಿ ಯಾವುದೇ ರೀತಿ ವಾಚಕ ಪದ ಇಲ್ಲ. ಹಾಗಾಗಿ ಅಲಂಕಾರದ ಹೆಸರು ರೂಪಕ ಅಲಂಕಾರ. ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕ ಅಲಂಕಾರ. ರೂಪಕ ಅಲಂಕಾರದ ಇದು ಲಕ್ಷಣ. ಅಲಂಕಾರದ ಹೆಸರು ಮೊದಲು ಬರೀರಿ, ಲಕ್ಷಣ ಬರೀರಿ, ಸಮನ್ವಯಗೊಳಿಸಬೇಕು. ಇದರಲ್ಲಿ ಉಪಮೇಯ ಯಾವುದು? ಸೀತೆಯ ಮುಖ, ಉಪಮಾನ ಕಮಲ. ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಹಾಗೂ ಉಪಮಾನವಾದ ಕಮಲ ಇವೆರಡರ ನಡುವೆ ಅಭೇದವನ್ನು ರೂಪಿಸಿರುವುದರಿಂದ ಇದು ರೂಪಕ ಅಲಂಕಾರ ಆಗಿದೆ ಅಂತ ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆ. ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕಾಗುತ್ತೆ. ಗಾದೆಯ ಮಹತ್ವದ ವಿವರಣೆ, ಅಂದರೆ ಫಸ್ಟ್ ಪ್ಯಾರಾಗ್ರಾಫ್ ಏನು ಬರೀತೀರಿ ಅದಕ್ಕೆ 1 ಅಂಕ. ಅರ್ಥ ವಿವರಣೆಯನ್ನು ಬರೀಬೇಕಾಗುತ್ತೆ. ಗಾದೆಯ ಅರ್ಥವನ್ನು ಬರೀಬೇಕಾಗುತ್ತೆ. ಬರೀತಕ್ಕಂಥ ಭಾಷೆ ಶೈಲಿಗೆ 1 ಅಂಕ. ಹಾಗೆ ಉದಾಹರಣೆ ಸಹಿತ ಗಾದೆ ಮಾತನ್ನು ಬರೀಬೇಕಾಗುತ್ತೆ. ನನ್ನ ಚಾನಲಲ್ಲಿ ಸಾಕಷ್ಟು ಗಾದೆ ಮಾತುಗಳು ಲಭ್ಯ ಇದ್ದಾವೆ. ಹಾಗೆ ಈ ಪ್ರಶ್ನೆ 32ರಲ್ಲಿ ಬರ್ತಕ್ಕಂಥ ಮಾತೆ ಮುತ್ತು, ಮಾತೆ ಮೃತ್ಯು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ 2 ಗಾದೆ ಮಾತುಗಳು ಇವೆ. ಹಾಗೆ ಮುಂದಿನ ಪ್ರಶ್ನೆ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯೋದು. 6 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಪ್ರಸ್ತುತ ಈ ವಾಕ್ಯವನ್ನು DS ಜಯಪ್ಪಗೌಡ ಅವರು ಬರೆದ ದಿವಾನ್ ಸರ್ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಮುಂದೆ ಉತ್ತರವನ್ನು ವಿದ್ಯಾರ್ಥಿಗಳೇ ಸ್ಕ್ರೀನ್ಶಾಟ್ ತೆಗೆದು ಓದ್ಕೋಬೇಕಾಗುತ್ತೆ. ಹೀಗೆ ನೀಟಾಗಿ ಉತ್ತರವನ್ನು ಬರೀಬೇಕಾಗುತ್ತೆ. 3 ಅಂಕ ಬೇಕು ಅಂದರೆ. ಪ್ರಶ್ನೆ 34. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಓದ್ಕೊಳ್ಳಿ. ಪ್ರಶ್ನೆ 35. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಓದ್ಕೊಳ್ಳಿ.
ಮುಂದಿನ ಪ್ರಶ್ನೆ 36. ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ಆಯ್ಕೆ: ಪ್ರಸ್ತುತ ಸಾಲನ್ನು ದ.ರಾ ಬೇಂದ್ರೆಯವರು ಬರೆದ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಸಂದರ್ಭವನ್ನು ನೋಡ್ಕೊಳ್ಳಿ. ಇದು ದ.ರಾ ಬೇಂದ್ರೆಯವರು ಬರೆದಿರ್ತಕ್ಕಂಥದ್ದು. ಸ್ವಾರಸ್ಯವನ್ನು ಕೂಡ ಓದ್ಕೊಳ್ಳಿ. ಪ್ರಶ್ನೆ 37. ಹಸುರಾದುದು ಕವಿಯಾತ್ಮ. ಆ್ಯಕ್ಚುಲಿ ನಾನು ಈಗ 1-2 ಇಯರ್ಸ್ ಬ್ಯಾಕ್ ಈ ವಿಡಿಯೋ ಹಾಕಿದ್ದೀನಿ. ಇದು ಪ್ರಶ್ನೆಗೆ ಯಾರು ಕಮೆಂಟ್ ಮಾಡಿ ಕೇಳಿದ್ರಿ, ಅದಕ್ಕೆ ಉತ್ತರವನ್ನು ಹಾಕಿದ್ದೀನಿ. ಆಯ್ಕೆ: ಪ್ರಸ್ತುತ ಈ ಸಾಲನ್ನು ಕುವೆಂಪುರವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸಿರು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಓದ್ಕೊಳ್ಳಿ. ಪ್ರಶ್ನೆ 38. ದೃಪದಂ ಕಡು ಸಿಗ್ಗು ಮಾಡಿದಂ. ಪ್ರಸ್ತುತ ಸಾಲನ್ನು ಕವಿ ಪಂಪ ಬರೆದ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಹೊತ್ತನೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆಯೇ ಸಂದರ್ಭ ಮತ್ತು ಸ್ವಾರಸ್ಯ ಇವೆರಡನ್ನು ತಿಳ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ: ಪದ್ಯ ಭಾಗ ಪೂರ್ಣ ಮಾಡೋದು ತಪ್ಪಿಲ್ಲದಂತೆ ಬರೀಬೇಕು. ಪ್ರತಿ ಸಾಲಿಗೂ ಒಂದೊಂದು ಅಂಕ ಇರುತ್ತೆ. ಪದ್ಯ ಬರೆಯೋದಕ್ಕಿಂತ ಮೊದಲು ಯಾವ ಪದ್ಯ ಅಂತಕ್ಕಂಥ ಹೆಸರನ್ನು ಬರೀರಿ, ಹಾಗೆ ಪದ್ಯ ಬರೆದಿರ್ತಕ್ಕಂಥವ್ರ ಹೆಸರನ್ನು ಬರೀರಿ. 4 ಅಂಕ ಇರುತ್ತೆ. ಪ್ರಶ್ನೆ 39. ಕಲುಷಿತವಾದಿ ನದಿ ಜಲಗಳಿಗೆ ಮತಗಳೆಲ್ಲವೂ ಪಥಗಳೆನ್ನುವ. ಹಾಗೆ ಮುಂದಿನ ಪ್ರಶ್ನೆ: ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯುವುದು. ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಮೊದಲನೇದಾಗಿ ಆ ಪದ್ಯದ ಆಯ್ಕೆಯನ್ನು ಬರೀಬೇಕು, ಸ್ವಲ್ಪ ಹಿನ್ನೆಲೆ ಕಥೆಯನ್ನು ಬರೀಬೇಕು. ಆ ಪದ್ಯಕ್ಕೆ ಅಂದರೆ ಆ ಪ್ಯಾರಾಗ್ರಾಫಿಗೆ ಸಂಬಂಧಿಸಿರ್ತಕ್ಕಂತಹ ಅರ್ಥವನ್ನು ಬರೀಬೇಕು. ಮೌಲ್ಯವನ್ನು ಆಧರಿಸಿ ಅಂದರೆ ಕೊನೆಯಲ್ಲಿ ಅದರ ಮೌಲ್ಯವನ್ನು ಕೂಡ ಬರಿಬೇಕಾಗುತ್ತೆ. ಇಷ್ಟು ಕಂಪ್ಲೀಟಾಗಿ ನೀವು 4 ಅಂಕ ಪ್ರಶ್ನೆ ಅಂದರೆ ಒಂದು 3/4 ಪೇಜ್ ಬರೆದಾಗ ಮಾತ್ರ ನಿಮಗೆ 4 ಅಂಕ ಸಿಗುತ್ತೆ. ಪ್ರಶ್ನೆ 4. ಎತ್ತಣ ತುರಂಗಮವಿದು ಪಕ್ಕು ಪೂದೋಟಮಂ ತೊತ್ತೊಳದುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನೆಗೆ ನೇಮಿಸಿ ಪೋದ ನಬ್ಬಿದಿಪ್ಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪ್ಪನೆ ಎನ್ನುತ್ತ ಹಯನೆಡೆಗೆ ನಡೆತಂದು ನೋಡಲ್ಕದರ ನೆತ್ತಿಯೋಳ್ ಮೇರುವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿದ್ದನು. ಈ ಪ್ಯಾರಾಗ್ರಾಫ್ದ ನೋಡಿ ಸಂಬಂಧಿಸಿರ್ತಕ್ಕಂಥ ಭಾವಾರ್ಥ. ಹಾಗೆ 8-10 ವಾಕ್ಯಗಳಲ್ಲಿ ಉತ್ತರಿಸೋದು. ಇಲ್ಲಿ ಪ್ರಶ್ನೆ 2 ಇರುತ್ತೆ, 4 ಅಂಕದ ಪ್ರಶ್ನೆ. ಒಂದು ಪ್ರಶ್ನೆಗೆ ಇನ್ನೊಂದು ಉಪ ಪ್ರಶ್ನೆ ಇರುತ್ತೆ. ಯಾವುದಾದ್ರೂ ಈಗ ಮೊದಲನೇ ಪ್ರಶ್ನೆಯಲ್ಲಿ 41ರಲ್ಲಿ 2 ಪ್ರಶ್ನೆ, 42ರಲ್ಲಿ 2 ಪ್ರಶ್ನೆ ಇರುತ್ತೆ. 41ರಲ್ಲಿ 1 ಪ್ರಶ್ನೆಗೆ ಉತ್ತರಿಸಬೇಕು, 42ರಲ್ಲಿ 1 ಪ್ರಶ್ನೆಗೆ ಉತ್ತರಿಸಬೇಕು. ಪ್ರಶ್ನೆ 41. ಶಬರಿ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ವಿಸ್ತರಿಸಿರಿ. ಹಾಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿರುವ ಬಗೆಯನ್ನು ವಿವರಿಸಿರಿ. 2 ಪ್ರಶ್ನೆ ಇದೆ, ಯಾವುದಾದ್ರೂ ಒಂದಕ್ಕೆ ಉತ್ತರ ಬರೀಬೇಕು. ಹಾಗೆ ನೋಡಿ ವಿದ್ಯಾರ್ಥಿಗಳೇ, ಉತ್ತರವನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ 42. ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಅಥವಾ ಕೃಷ್ಣನಿಂದ ಜನ್ಮರಹಸ್ಯವನ್ನು ಕೇಳಿ ಪಾಂಡವರಿಗೆ ಅಪಾಯವಾಗದಂತೆ ನಿರ್ಧಾರ ಕೈಗೊಳ್ಳುವ ಕರ್ಣನ ಮನಸ್ಥಿತಿಯನ್ನು ಕುರಿತು ಬರೆಯಿರಿ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೆಯಿರಿ. ವಿದ್ಯಾರ್ಥಿಗಳೇ, ಈ 4 ಅಂಕದ ಪ್ರಶ್ನೆ ಏನಿದೆ ಅದು ಸಾಮಾನ್ಯವಾಗಿ ರಿಪೀಟ್ ಆಗ್ತಾ ಇರುತ್ತೆ. ನೀವು ಒಂದಷ್ಟು ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ. ಖಂಡಿತ ಅವರಲ್ಲಿ ಅದೇ ಪ್ರಶ್ನೆಗಳೇ ಸಾಮಾನ್ಯ ರಿಪೀಟ್ ಆಗ್ತಾ ಇರ್ತವೆ. ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಓದಬೇಕು. ಅಂದರೆ ಒಂದು 2-3 ಇಯರ್ಸ್ ಕ್ವೆಶ್ಚನ್ ಪೇಪರ್ನ ನೀವು ಸರಿಯಾಗಿ ಓದಿದ್ರೆ ಸಾಕಾಗುತ್ತೆ. ಬರೀ ಫೈನಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಅಲ್ಲ, ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್ ಕೂಡ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಸಾಕಷ್ಟು ಪ್ರಶ್ನೆಗಳು ಅವೆ, ಎಲ್ಲ ರಿಪೀಟೆಡ್ ಆಗಿರ್ತವೆ. ಹಾಗೆ ಮುಂದಿನ ಪ್ರಶ್ನೆ: ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು. ಇದು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ನೀವು ಅದನ್ನು ಓದ್ಕೋಬೇಕು. 2 ಅಂಕದ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಮೊದಲು 2 ಅಂಕದ 2 ಪ್ರಶ್ನೆ ಏನಿದೆ ಅನ್ನೋದನ್ನು ಓದ್ಕೊಳ್ಳಿ. ಹಾಗೆ ಪ್ಯಾಸೇಜನ್ನು ಓದಿ.
ಸಾಮಾನ್ಯವಾಗಿ ಸುಲಭವಾಗಿ ಅಂಕವನ್ನು ಗಳಿಸ್ತಕ್ಕಂಥ ಪ್ರಶ್ನೆ ಇದು. ನೋಡಿ 2 ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪತ್ರಲೇಖನ ಬರೆಯೋದು, ಲೆಟರ್ ರೈಟಿಂಗ್, ಇದು 5 ಅಂಕದ ಪ್ರಶ್ನೆ. 2 ಪತ್ರಲೇಖನ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದು ಪತ್ರಕ್ಕೆ ಉತ್ತರಿಸಬೇಕು. ಪ್ರಶ್ನೆ 44. ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ನೇಹಾ ಎಂದು ಭಾವಿಸಿಕೊಂಡು ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೀಬೇಕು. ನೀವು ಯಾರಿಗೆ ಪತ್ರವನ್ನು ಬರೀತಿದ್ದೀರಾ? ಮಾನ್ಯ ಶಿಕ್ಷಣ ಸಚಿವರು, ಹಾಗೆ ಚಿಕ್ಕಮಗಳೂರು. ನೀವು ಬರಿತಾ ಇದ್ದವರು ನೇಹಾ, ಸರ್ಕಾರಿ ಪ್ರೌಢಶಾಲೆ, ಚಿಕ್ಕಮಗಳೂರು. ವಿಷಯ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿಕೊಡಿ ಅಂತ ಕೋರಿ ಅರ್ಜಿಯನ್ನು ಬರಿತಾ ಇದ್ದೀರಾ. ಪತ್ರಲೇಖನ ಸ್ಫುಟವಾಗಿರಲಿ. ವಿದ್ಯಾರ್ಥಿಗಳೇ, ಪತ್ರಲೇಖನಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯ ಇದೆ. ಯಾವ ರೀತಿ ಬರಬೇಕು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಸುಲಭವಾಗಿ ನೀವು 5 ಅಂಕವನ್ನು ಪಡಿಬೋದು. ಬರೆದು ಪ್ರಾಕ್ಟೀಸ್ ಮಾಡಿ. ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದಿಗಂತ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಕುರಿತು ಬಳ್ಳಾರಿಯಲ್ಲಿ ವಾಸವಾಗಿರುವ ಶ್ರೀನಿವಾಸ್ ಎಂಬ ಹೆಸರಿನ ತಂದೆಗೆ ಪತ್ರ ಬರೀತೀರಾ. ನಿಮ್ಮ ಹೆಸರು ದಿಗಂತ್, ಸರ್ಕಾರಿ ಪ್ರೌಢಶಾಲೆ, ಶಿವಮೊಗ್ಗ, ಆಯಿತಾ? ನಿಮ್ಮ ಅಡ್ರೆಸ್ಸು. ಹಾಗೆ ನಿಮ್ಮ ತಂದೆ ಎಲ್ಲಿದ್ದಾರೆ ಅಂದರೆ ಶ್ರೀನಿವಾಸ್, ಬಳ್ಳಾರಿ, ಇಷ್ಟೇ ಕೊಟ್ಟಿರ್ತಕ್ಕಂಥದ್ದು ಅಡ್ರೆಸ್ಸು. ಏನಕ್ಕಪ್ಪ ಪತ್ರ ಬರೀತಿದ್ದೀರಾ ಅಂದರೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಕುರಿತು ಹೇಗೆ ಆಚರಿಸಿದ್ರಿ ಅನ್ನೋದ್ರ ಬಗ್ಗೆ ಪತ್ರವನ್ನು ನಿಮ್ಮ ತಂದೆಗೆ ಬರೀಬೇಕು. ನೋಡಿ, ಸಂಬೋಧನೆ ಯಾವ ರೀತಿ ಬರಬೇಕು, ವಿಷಯ ನಿರೂಪಣೆ ಹೇಗಿರಬೇಕು, ಹಾಗೆ ವಂದನೆ, ಮುಕ್ತಾಯ, ಸ್ಥಳ, ದಿನಾಂಕ ಇವೆಲ್ಲ ಎಲ್ಲಿ ಬರಬೇಕು, ಬರೀತಕ್ಕಂಥ ಭಾಷಾ ಶೈಲಿಗೆ, ಪದ ಬಳಕೆಗೆ, ವಿನ್ಯಾಸ, ಇದೆಲ್ಲದಕ್ಕೂ ಅಂಕ ಇದೆ. 5 ಅಂಕ ಇರುತ್ತೆ. ಇದು ಖಾಸಗಿ ಪತ್ರ ಯಾವ ರೀತಿ ಬರೀಬೇಕು, ಯಾವ ರೀತಿ ಅಂಕಗಳು ಅಲಾಟ್ ಆಗಿದ್ದಾವೆ ಅಂತ. ಮುಂದಿನ ಪ್ರಶ್ನೆ ಪ್ರಬಂಧ ಬರವಣಿಗೆ. ಸಾಕಷ್ಟು ಪ್ರಬಂಧಗಳನ್ನು ಹಾಕಿದ್ದೀನಿ ನಾನು. ಪ್ರಶ್ನೆ 45ರಲ್ಲಿ ಬಂದಿರತಕ್ಕಂಥ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಥವಾ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಈ 2 ಪ್ರಬಂಧಗಳು ಕೂಡ ನನ್ನ ಚಾನಲ್ನಲ್ಲಿ ಲಭ್ಯ ಇದ್ದಾವೆ. ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ. ಇದು 5 ಅಂಕದ ಪ್ರಶ್ನೆಯಾಗಿದೆ. ಸರಿಯಾಗಿ ಬರೀಬೇಕಾಗುತ್ತೆ. ನೀವು 100ಗೆ 100ಅನ್ನು ತೊಗೋಬೇಕು ಅಂತ ಆದರೆ ನೀವು ಖಂಡಿತ ಇವೆಲ್ಲವನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ 2026 ಮಾರ್ಚ್ ಫೈನಲ್ ಎಕ್ಸಾಮ್ 1 ಪ್ರಥಮ ಭಾಷೆ ಕನ್ನಡ ಇದರ ಕೀ ಉತ್ತರವನ್ನು ತಿಳಿದುಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.